ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಏಕ ವ್ಯಕ್ತಿ ಸಂಸ್ಥೆಯ ಅರ್ಥ, ಲಕ್ಷಣಗಳು, ಅನುಕೂಲತೆಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಮಿತಿಗಳ ಬಗ್ಗೆ ನೋಡ್ತಾ ಇದೀವಿ. ನಾವು ಏನಪ್ಪಾ ಮಿತಿಗಳಂತಂದ್ರೆ ಇದಕ್ಕೆ ನಾವು ಅನಾನುಕೂಲತೆಗಳು ಅಂತ ಕೂಡ ಹೇಳಬಹುದು. ಇಲ್ಲಿ ಏಕ ವ್ಯಕ್ತಿ ಸಂಸ್ಥೆಯ ಮಾಲೀಕನಿಗೆ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ತಾನಾಗಿ ಒಂದು ಸಾಲವನ್ನು ನೀಡಂಗಿಲ್ಲ. ತಾನಾಗಿ ಅಲ್ಲ, ಇವನ್ನ ಹೋಗಿ ಕೇಳಿದ್ರು ಸಾಲವನ್ನು ನೀಡಿಕೆ ಹಿಂದೆ ಹಾಕ್ತಾನೆ. ಯಾಕಪ್ಪ? ಇವ್ರ ಹತ್ರ ಸಂಪನ್ಮೂಲಗಳ ಕೊರತೆ ಇರ್ತದ. ಈಗ ನಾಳೆ ನಾವು ಒಂದು ಬ್ಯಾಂಕ್ನಾಗ ಒಂದು ಸ್ವಲ್ಪ ಲೋನ್ ಬೇಕಂತ ನಾವು ಕೇಳಿದಾಗ ಅವ್ರು ನಮ್ಗೆ ಏನ್ ಕೇಳ್ತಾರಪ್ಪ, ಲೋನ್ ಕೊಡ್ತೀವಿ, ಬಟ್ ಯಾವ್ದ್ರ ಆಧಾರ ಮೇಲೆ ಲೋನ್ ಕೊಡ್ಬೇಕಾವ? ನಮ್ಮ ಹತ್ರ ಹೊಲ ಇರಬೇಕು ಅಥವಾ ಯಾವ್ದಾದ್ರು ಒಂದು ಮನೆ ಇರಬೇಕು, ಆಸ್ತಿ ಇರಬೇಕು. ಆ ಆಸ್ತಿಗಳ ಮೇಲೆ ನಮ್ಗೆ ಬ್ಯಾಂಕ್ ಲೋನ್ ಕೊಡ್ತದ. ಸೊ ಈ ಸಣ್ಣ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಇಲ್ಲದೆ ಇರೋ ಕಾರಣದಿಂದ ನಿಮ್ಗೆ ಬ್ಯಾಂಕ್ ಆಗ್ಲಿ, ಲೇವಾದೇವಿ ವ್ಯಾಪಾರಸ್ಥರಾಗ್ಲಿ ಅಥವಾ ಲೇವಾದೇವಿ ಹಣ ನೀಡುವವರು ಅಂತ ಕರಿತೀವಿ. ನಾವು ಬಡ್ಡಿ ಮುಖಾಂತರ ಹಣವನ್ನು ನೀಡ್ತಾರ, ಲೇವಾದೇವಿ ವ್ಯಾಪಾರಸ್ಥರು ಅಂತ ಹೇಳಿ ಕೂಡ ಕರಿತೀವಿ. ಸೊ ಇವರ ಮುಂದಾಗಿ ಬಂದ ಹಣವನ್ನು ನೀಡಂಗಿಲ್ಲ. ಕೆಲವೊಂದ್ಸಲ ಬಡ್ಡಿಲಿ ಹಣ ಕೊಟ್ಟರು ಕೂಡ ಅದನ್ನ ನೀವು ತೀರಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ವೈಯಕ್ತಿಕ ಆಸ್ತಿಗಳನ್ನು ಕೂಡ ಏನ್ ಮಾಡ್ತಾರಪ್ಪ, ಮಾರಾಟ ಮಾಡಿ ಹಣವನ್ನು ಪಾವತಿಸಿಕೊಡ್ತಾರ. ಸೊ ಹೀಗಾಗಿ ಇವನ ಹತ್ರ ಸಂಪನ್ಮೂಲಗಳ ಕೊರತೆ ಇರೋದ್ರಿಂದ ನಿಮ್ಗೆ ಯಾವುದೇ ಬ್ಯಾಂಕ್ ಆಗಲಿ ಮುಂದೆ ಬಂದು ಸಹಾಯ ಮಾಡಂಗಿಲ್ಲ. ಸೊ ಇವನ ಹತ್ರ ಯಾವುದೇ ಲೇವಾದೇವಿ ವ್ಯಾಪಾರಸ್ಥರು ಬರಂಗಿಲ್ಲ. ಒಂದು ವೇಳೆ ಏನಾದ್ರೂ ಅಧಿಕ ಪ್ರಮಾಣದಲ್ಲಿ ನಷ್ಟ ಆಯ್ತಂದ್ರ ಅವ್ರ ವೈಯಕ್ತಿಕ ಆಸ್ತಿ ಮಾರಾಟ ಮಾಡಿದ್ರೆ ಯಾಕೆ ಅವ ಸಾಲವನ್ನ ತೀರಿಸಬೇಕು, ಇಲ್ಲ ಅಂದ್ರೆ ಅವ ಸಂಸ್ಥೆ ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಸಾಧ್ಯ ಆಗ್ತದ. ನೆಕ್ಸ್ಟ್ ನಂಬರ್ 2, ವ್ಯವಹಾರ ಸಂಸ್ಥೆಯ ಸೀಮಿತ ಅಸ್ತಿತ್ವ. ಸೊ ಇಲ್ಲಿ ಏಕ ವ್ಯಕ್ತಿ ಸಂಸ್ಥೆ ಮತ್ತು ಏಕ ವ್ಯಕ್ತಿ ಸಂಸ್ಥೆಯ ಮಾಲೀಕ ಕಾನೂನು ದೃಷ್ಟಿಯಲ್ಲಿ ಇಬ್ಬರು ಒಂದೇ ಆಗಿರ್ತಾರೆ. ಹೀಗಾಗಿ ಆ ಸಂಸ್ಥೆಯ ಮಾಲೀಕನ ದಿವಾಳಿ ಆಗಿರ್ಬೋದು, ಮರಣ ಆಗಿರ್ಬೋದು, ಅಥವಾ ಆ ನಿಧನ ಅಂತ ಹೇಳಿ ಕರಿತೀವಿ, ಅಥವಾ ಅನಾರೋಗ್ಯದಿಂದ ಏನಾದ್ರು ಬಳಲತ್ತಿದ್ದಂದ್ರ ಆ ಒಂದು ಸಂಸ್ಥೆ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರ್ತದ. ಈ ಒಂದು ಕಾರಣದಿಂದ ಸಂಸ್ಥೆ ವಿಸರ್ಜನೆ ಮಾಡೋ ಸಂದರ್ಭ ಕೂಡ ಬರಬಹುದು. ಹೀಗಾಗಿ ಈ ಒಂದು ಸಂಸ್ಥೆ ಅಸ್ತಿತ್ವ ಸೀಮಿತ ಅಂತ ಹೇಳಿ ಹೇಳ್ಬಹುದು ನಾವು. ಅದಕ್ಕೆ ಬಹಳಷ್ಟು ಕಾರಣಗಳಿದಾವೆ, ಹೌದಾ? ಆ ಎಲ್ಲಾ ಕಾರಣಗಳನ್ನ ನಾವು ಗಮನದಲ್ಲಿಟ್ಟು ನೋಡಿದ್ರ ಈ ಸಂಸ್ಥೆಯ ಅಸ್ತಿತ್ವ ಬಹಳಷ್ಟು ಕಡಿಮೆ ಇರ್ತದ. 100% ಗ್ಯಾರಂಟಿ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಅವ್ ಏನೋ ಒಂದು ಪ್ಲಾನ್ ಹಾಕೊಂಡು ವ್ಯವಹಾರವನ್ನ ಪ್ರಾರಂಭ ಮಾಡಿದಾಗ ಅದ್ರ ಪ್ರಕಾರ ಒಂದು ಪ್ರತಿಫಲ ಸಿಕ್ಕಿತ್ತಂದ್ರ ಆ ವ್ಯವಹಾರವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾನೆ. ಸೊ ಅವ್ನು ಏನಾದ್ರೂ ಪ್ರತಿಫಲ ಸಿಗ್ಲಿಲ್ಲಂದ್ರ ಆ ವ್ಯವಹಾರವನ್ನು ಬಂದ್ ಮಾಡಬಹುದು, ಅಥವಾ ಅವನ ಅನಾರೋಗ್ಯದಿಂದ ಬಳಲುತ್ತಿರ್ಬೋದು, ಮರಣ ಹೊಂದಬಹುದು, ಅಥವಾ ದಿವಾಳಿ ಹೊಂದಬಹುದು. ಇಂತಹ ಸಂದರ್ಭದಲ್ಲಿ ವ್ಯವಹಾರ ಸಂಸ್ಥೆಯ ಮುಂದುವರಿಕೆ ಅನಿಶ್ಚಿತ, ಅದು ವಿಸರ್ಜನೆಯ ಹಂತದಲ್ಲಿ ಬಂದ ತಲುಪ್ತದ. ಇನ್ನು ನೆಕ್ಸ್ಟ್ ಬರ್ತದ್ರಿ ಅನಿಯಮಿತ ಹೊಣೆಗಾರಿಕೆ. ನಿಯಮಿತ ಅಂದ್ರೆ ಸ್ವಲ್ಪ, ಅನಿಯಮಿತ ಅಂದ್ರೆ ಜಾಸ್ತಿ. ಈ ಒಂದು ಸಂಸ್ಥೆಯ ಒಡೆಯ ಮಾಲೀಕ ಒಬ್ಬನೇ ಆಗಿರೋದ್ರಿಂದ ಹೊಣೆಗಾರಿಕೆ ಜಾಸ್ತಿ ಇರ್ತದ, ಹೌದಾ? ಈಗ ನಮ್ಗೆ ಯಾರಾದ್ರೂ ಏನಾದ್ರು ಒಂದು ಕೆಲಸ ವಹಿಸಿಕೊಟ್ಟಂದ್ರ ಅದು ಕೇವಲ ನಮಗಷ್ಟೇ ಸಂಬಂಧಪಟ್ಟಿದ್ದಿರ್ತದೆ ಕೆಲಸ. ಸೊ ಅದು ಕೆಲಸ ಅದನ್ನ ನಾವೇ ಮಾಡಿ ಮುಗಿಸ್ಬೇಕು. ಯಾಕಂದ್ರೆ ಅದು ನಮಗೆ ವಹಿಸಿದಾರೆ ಅಂದ್ಕೊಳ್ಳಿ, ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಹೊರತಾಗಿ ಕಡಿಮೆ ಇಲ್ಲ. ಅದು ಇಬ್ಬರು ಜನ ಕೆಲಸ ಹಚ್ಚಿದ್ರೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ, ನಾನು ಅರ್ಧ ಮಾಡಿದ್ರೆ ಇವನು ಅರ್ಧ ಮಾಡ್ತಾನೆ, ಅವನು ವಿಚಾರ ಮಾಡ್ತಾನೆ, ನಾನು ಹಾಫ್ ಮಾಡಿದ್ರೆ ಇವನು ಹಾಫ್ ವರ್ಕ್ ಮಾಡ್ತಾನೆ ಅಂತ ಹೇಳಿ. ಅದು ಒಬ್ಬ ಕೆಲಸ ಹಚ್ಚಿದ್ರೆ ಅದು ಅವನೇ ಮಾಡಿ ಮುಗಿಸ್ಬೇಕಾಗ್ತದೆ. ಒಂದು ವೇಳೆ ಏನಾದ್ರೂ ಕೆಲಸದಲ್ಲಿ ಗುಣಮಟ್ಟತೆ ಏನು ಅಂದ್ರೆ ಅದಕ್ಕೆ ಸರಿಯಾದ ರೀತಿ ಫಲಿತಾಂಶ ಸಿಗಂಗಿಲ್ಲ. ಸೊ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಕೂಡ ಹೊಣೆಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಅನಿಯಮಿತ ಹೊಣೆಗಾರಿಕೆ ಅಂತ ಹೇಳಿ ಕರಿತೀವಿ. ಇಷ್ಟು ಹೊಣೆಗಾರಿಕೆ ಇದ್ದಾಗ ಆ ಒಬ್ಬ ಏಕ ವ್ಯಕ್ತಿ ಸಂಸ್ಥೆ ಒಡೆಯ ತಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಿ ವಿಳಂಬ ಮಾಡದೆ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗ್ತದ. ಈ ವಿಳಂಬ ಮಾಡದೆ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಕೆಲವೊಂದು ಸಲ ಅದು ಪ್ರತಿಫಲ ಒಳ್ಳೇದು ಆಗಿರ್ತದ, ಕೆಟ್ಟದ್ದು ಆಗಿರ್ತದ. ಒಳ್ಳೇದು ಯಾವ ರೀತಿ ಆಗಿರ್ತದಪ್ಪ, ಅದು ಆ ಸಿಚುವೇಶನ್ ಅಥವಾ ಸಂದರ್ಭಕ್ಕೆ ತಕ್ಕಂಗೆ ಇರ್ತದ. ಆ ಡಿಸಿಷನ್ ತಗೊಳ್ಬೇಕಾಗಿರ್ತದ, ತಗೊಂಡ ಲಾಭ ತಂದ್ಕೊಳ್ತದೆ. ಆ ಡಿಸಿಷನ್ ತಗೋಬಾರ್ದಾಗಿತ್ತು, ಆದ್ರೂ ತಗೊಂಡ ಅಲ್ಲಿ ನಷ್ಟ ಆಯ್ತು. ಇಂಥ ಅನೇಕ ಕಾರಣಗಳಿಂದ ಆ ಸಂಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಅವಾಗ ಸಂಸ್ಥೆ ಮುಂದುವರಿಕೆ ಆಗಂಗಿಲ್ಲ. ನಾನು ಅನ್ಕೊಂಡಿದ್ದ ಪ್ರಕಾರ ಸಂಸ್ಥೆಯನ್ನ ಮುಂದುವರಿಸಲಿಕ್ಕೆ ಆಗಂಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗೋದ್ರಿಂದ ಅವನ ಸಂಸ್ಥೆಯನ್ನು ಕೆಲವೊಂದ್ಸಲ ವಿಸರ್ಜನೆ ಮಾಡ್ಬೇಕಾಗ್ತದೆ. ಮತ್ತೆ ಯಾರೇ ಮೂರನೇ ವ್ಯಕ್ತಿಗಳ ಸಹಾಯನ ತೆಗೆದುಕೊಳ್ಳಂಗಿಲ್ಲ. ಏನಾದ್ರು ಹಣಕಾಸಿನಾಗಿರ್ಬೋದು ಅಥವಾ ಮಾರಾಟದ ಬಗ್ಗೆ ಆಗಿರ್ಬೋದು, ಅವ್ರು ಸ್ವತಃ ಎಲ್ಲ ತಾನಾ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಸಂಸ್ಥೆಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುವ ಸಾಧ್ಯತೆಗಳಿರ್ತಾವೆ. ಯಾಕಂದ್ರೆ ಇಲ್ಲಿ ಮೊದಲೇ ಮಾತ್ರ ಎಲ್ಲಾ ಏಕ ವ್ಯಕ್ತಿ ಸಂಸ್ಥೆಯ ವ್ಯಾಪಾರಿಗಳು ಅಥವಾ ಮಾಲೀಕರು ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಜ್ಞಾನವನ್ನು ಹೊಂದಿರ್ತಾರೆ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಬಂಡವಾಳ ಹೂಡಿ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಕಡಿಮೆ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರಪ್ಪ? ಯಾಕಂದ್ರೆ ಅವ್ರ ಹತ್ರ ಬಹಳಷ್ಟು ಹಣ ಇಲ್ಲ. ಬಹಳಷ್ಟು ಹಣ ಇದ್ದಂದ್ರೆ ಅವ್ರು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಪ್ರಾರಂಭ ಮಾಡ್ತಿದ್ದ. ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡತ್ತಂದ್ರೆ ಬಹಳಷ್ಟು ಜ್ಞಾನವನ್ನು ಹೊಂದಿರ್ತಿದ್ದ.
ಇಲ್ಲಿ ಅವ ಅಲ್ಪ ಪ್ರಮಾಣದಲ್ಲಿ ಜ್ಞಾನ ಹೊಂದಿರಬಹುದು, ಹೊಂದದೇ ಇರಬಹುದು. ಹೌದಾ? ಇಂಥ ಕಾರಣದಿಂದ ನಾವು ವ್ಯವಹಾರ ಮಾಡ್ಲಿಕ್ಕೆ ಕೈ ಹಾಕಿದಾಗ ಸರಿಯಾದದ್ರ ಬಗ್ಗೆ ಜ್ಞಾನವನ್ನ ಇಲ್ಲದಾಗ ಏನಾದ್ರೂ ತಪ್ಪು ನಿರ್ಧಾರಗಳು ತೆಗೆದುಕೊಂಡ ಅವಾಗ ಸಂಸ್ಥೆ ಏನಾಗ್ತದಪ್ಪ, ಹಾನಿಗೊಳಗಾಗ್ತದ. ಅವಾಗ ಸಂಸ್ಥೆಯನ್ನು ನಾವು ವಿಸರ್ಜನೆಯನ್ನು ಕೂಡ ಮಾಡಬಹುದು. ಹೀಗಾಗಿ ಈ ಒಂದು ಸಂಸ್ಥೆಯ ಮಾಲೀಕನಿಗೆ ಅನಿಯಮಿತ ಹೊಣೆಗಾರಿಕೆ ಆಗಿರ್ತದ. ನೆಕ್ಸ್ಟ್ ಫೋರ್ತ್ ಬರುತ್ತೆ ಮಿತ ನಿರ್ವಹಣಾ ಸಾಮರ್ಥ್ಯ. ಹೌದಾ? ನಿರ್ವಹಣಾ ಸಾಮರ್ಥ್ಯ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಮ್ಯಾನೇಜ್ಮೆಂಟ್ ಎಬಿಲಿಟಿ ಅಂತ ಹೇಳಿ ಕರಿತೀವಿ. ಈ ಒಬ್ಬ ವ್ಯಕ್ತಿ ನಾನು ಆಗ್ಲೇ ಹೇಳ್ದಂಗ ಇವನ ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಅಥವಾ ಬಹಳಷ್ಟು ತಿಳಿದಿರ್ತಕ್ಕಂಥ ವ್ಯಕ್ತಿನೂ ಆಗಿರ್ಬೋದು, ತಿಳುವಳಿಕೆ ಕಡಿಮೆ ಇದ್ದಿರ್ತಕ್ಕಂಥ ವ್ಯಕ್ತಿನೂ ಆಗಿರ್ಬೋದು. ಇದನ್ನ ಯಾರು ಬೇಕಾದ್ರೂ ಪ್ರಾಬ್ಲಮ್ ಮಾಡೋ ಕಾರಣದಿಂದ ಈ ಸಂಸ್ಥೆಯ ಮುಂದುವರಿಕೆ ಬಹಳಷ್ಟು ಅನಿಶ್ಚಿತವಾಗಿರ್ತದ. ಯಾಕಪ್ಪ ಅಂತಂದ್ರ ಈ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಏನ್ ಕರಿತೇವಲ್ಲ, ಈ ಒಬ್ಬ ವ್ಯಕ್ತಿ ಕಡೆ ಕೆಲವೊಂದು ಸಲ ಇದ್ರ ಕೊರತೆ ಇರ್ತದ. ಯಾವ ಡಿಸಿಷನ್ ತೆಗೆದುಕೊಳ್ಬೇಕು, ಯಾವ ಡಿಸಿಷನ್ಸ್ ತೆಗೆದುಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಆ ಕೊರತೆ ಉಂಟಾದಾಗ ಅಂತ ಸಂದರ್ಭದಲ್ಲಿ ಕೂಡ ಸಂಸ್ಥೆ ನಷ್ಟವನ್ನ ಅನುಭವಿಸ್ತದ. ಹೌದಾ? ಸೊ ಈ ರೀತಿಯಾಗಿ ಸಂಸ್ಥೆ ಮುಂದುವರಿಕೆ ಬಹಳಷ್ಟು ಕಠಿಣವಾಗಿರ್ತದ ಅಂತ ಹೇಳ್ಬೋದು. ಇಲ್ಲಿ ಏಕ ವ್ಯಕ್ತಿ ಸಂಸ್ಥೆಯ ಮಾಲೀಕರು ವಿವಿಧ ನಿರ್ವಹಣಾ ಕಾರ್ಯಗಳನ್ನ ಖರೀದಿ, ಮಾರಾಟ, ಹಣಕಾಸು ಇತ್ಯಾದಿ ಜವಾಬ್ದಾರಿಗಳನ್ನು ಸ್ವತಃ ಅವನೇ ವಹಿಸಿಕೊಳ್ಳುತ್ತಾನೆ. ಈಗ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾನಂದ್ರ ಖರೀದಿ ಆಗಿರ್ಬೋದು, ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಮಾರಾಟದ ಎಲ್ಲ ಆಗಿರ್ಬೋದು, ಈ ಎಲ್ಲದ ಬಗ್ಗೆ ಒಬ್ಬನೇ ನಿರ್ವಹಿಸ್ತಾ ಇರ್ತಾನೆ. ಯಾಕಂದ್ರೆ ಇದು ಏಕ ವ್ಯಕ್ತಿ ಸಂಸ್ಥೆ. ಇಲ್ಲಿ ಯಾವುದೇ ಎರಡನೇ ವ್ಯಕ್ತಿ ಆಗ್ಲಿ ಮೂರನೇ ವ್ಯಕ್ತಿ ಆಗ್ಲಿ ಯಾರು ಸಹಾಯ ತೆಗೆದುಕೊಳ್ಳೋದ ಒಬ್ಬನೇ ನಿರ್ವಹಿಸ್ತಾ ಇರೋದ್ರಿಂದ ಇಲ್ಲಿ ಕೆಲವೊಂದ್ಸಲ ನಿರ್ಧಾರಗಳು ತೆಗೆದುಕೊಳ್ಳುವುದರಲ್ಲಿ ಕೂಡ ಲೋಪದೋಷವನ್ನು ನಾವಲ್ಲಿ ಕಾಣಬಹುದು. ಈ ಒಂದು ಕಾರಣದಿಂದ ಸಂಸ್ಥೆಗೆ ಅಧಿಕ ಪ್ರಮಾಣದಲ್ಲಿ ನಷ್ಟ ಉಂಟಾಗಿ ಸಂಸ್ಥೆ ವಿಸರ್ಜನೆ ಕೂಡ ಕೊಡಬಹುದು. ಇನ್ನು ನೆಕ್ಸ್ಟ್, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಪರಿಣಿತಿರುವ ವ್ಯಕ್ತಿಯನ್ನು ಕಾಣುವುದು ವಿರಳವಾಗಿದೆ. ಹೌದು, ಪ್ರತಿಯೊಂದು ಕ್ಷೇತ್ರದಲ್ಲಿ ತಲ್ಲೀನ ಮತ್ತು ಬಹಳಷ್ಟು ಅನುಭವ ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಕಾಣೋದು ಬಹಳಷ್ಟು ಕಡಿಮೆ ಇದೆ ಇವತ್ತಿನ ದಿವಸದಲ್ಲಿ. ಹೌದಾ? ಹೀಗಾಗಿ ಅದಕ್ಕೆ ಏನ್ ಬೇಕಲ್ಲ ವ್ಯವಹಾರಕ್ಕೆ ಆ ಜ್ಞಾನವನ್ನು ಹೊಂದಿರ್ಲಿಲ್ಲ ಅಂದ್ರೆ, ಅವನು ಅದರಲ್ಲಿ ತಲ್ಲೀನಾಗಿರಲಿಲ್ಲ ಅಂದ್ರೆ, ಅದರಲ್ಲಿ ಅವ್ರು ಜ್ಞಾನವನ್ನು ಹೊಂದಿರ್ಲಿಲ್ಲ ಅಂದ್ರೆ ಆ ಸಂಸ್ಥೆಯ ಮುಂದುವರಿಕೆ ಕೂಡ ಬಹಳಷ್ಟು ಕಠಿಣವಾಗಿರ್ತದೆ. ಆಮೇಲೆ ಎಲ್ಲಾ ಸಂದರ್ಭಗಳಲ್ಲಿ ಅವನು ತೆಗೆದುಕೊಳ್ಳುವ ನಿರ್ಧಾರಗಳು ಸಮತೋಲಿತವಾಗದಿರಬಹುದು. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅವನು ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ಅಕ್ಯುರೇಟ್ ಅದ, ಕರೆಕ್ಟ್ ಅದ, 100% ಇದರಿಂದ ನನಗೆ ಲಾಭನ ಸಿಗ್ತದ ಅನ್ಕೊಳ್ಳೋದು ಬಹಳಷ್ಟು ತಪ್ಪಾಗಿರ್ತದ. ಆ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ತಪ್ಪು ಕೂಡ ಆಗಿರಬಹುದು. ಅದರ ಜೊತೆಗೆ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷಿ ನೌಕರರು ನೇಮಕ ಮಾಡಿಕೊಳ್ಳಲು ಹಾಗೂ ಅವರನ್ನು ಸಂಸ್ಥೆಯಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗದಿರಬಹುದು. ಇಲ್ಲಪ್ಪ, ನಾನೀಗ ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದೇನೆ, ನನ್ನ ಸಂಸ್ಥೆ ಒಬ್ರು ಯಾರು ಬೇರೆದವ್ರು ಕೊಡಿಸಿ ಹೋಗ್ತೇನೆ ಅನ್ನೋದ ಅಲ್ಲಿ ಒಬ್ಬ ಯಾರು ನೌಕರರಲ್ಲಿ ನೇಮಕ ಮಾಡ್ಬೇಕು. ಒಂದ್ ವೇಳೆ ನೌಕರನ್ನು ನೇಮಕ ಮಾಡಿದ್ರು ಕೂಡ ಅವ್ರಿಗೆ ಸಂಬಳ ಕೊಡ್ಲಿಕ್ಕೆ ಅವರಲ್ಲಿ ಸಾಮರ್ಥ್ಯ ಅಥವಾ ಕೆಪಾಸಿಟಿ ಇರ್ತದಪ್ಪ, ಇರಂಗಿಲ್ಲ. ಇಂಥವು ಅನೇಕ ಕಾರಣಗಳಿಂದ ಏನಾಗ್ತದಪ್ಪ ಅಂದ್ರೆ ಅವರಲ್ಲಿ ಮಿತ ನಿರ್ವಹಣಾ ಸಾಮರ್ಥ್ಯ ಇರೋದ್ರಿಂದ, ನಿಭಾಯಿಸ್ಲಿಕ್ಕೆ ಆಗದೆ ಇರೋದ್ರಿಂದ ಬಹಳಷ್ಟು ನಷ್ಟವನ್ನ ಕೂಡ ಅನುಭವಿಸುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಸೊ ಇದಷ್ಟು ಏನಾಯ್ತಪ್ಪ, ಏಕ ವ್ಯಕ್ತಿ ಸಂಸ್ಥೆಯ ಮಿತಿಗಳ ಬಗ್ಗೆ ಆಯ್ತು. ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹಿಂದೂ ವಿಭಕ್ತ ಕುಟುಂಬ ಬಗ್ಗೆ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.